ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನಗಳಿಂದ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಬರುವ ಹಾಗೆ ಈ ದಿನದಲ್ಲೂ ಸಹ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಒಂದು ವಾಕ್ಯ ನಮ್ಮನ್ನ ಬಲಪಡಿಸುವಂತದ್ದಾಗಿರ್ತದೆ. ನಮಗೆ ದೇವರ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸುವಂತೆ ಒಂದು ದೇವರ ವಾಕ್ಯ ನಮಗೆ ಸಹಾಯವಾಗಿರುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿ ಹಲವಾರು ಪರಿಸ್ಥಿತಿಗಳಲ್ಲಿ, ಸನ್ನಿವೇಶಗಳಲ್ಲಿ ಒಂದು ಕಾರ್ಯ ಬರುವಾಗ ಅದನ್ನು ನೋಡಿ ನಾವು ಭಯವನ್ನು ಪಡುತ್ತೇವೆ. ಭಯವನ್ನು ಕಂಡು ನಾವು ಮುಂದೆನೂ ಹೋಗಲಿಕ್ಕಾಗದೆ ನಾವು ಅನೇಕ ಕಾರ್ಯಗಳನ್ನ ನಾವು ಕುರಿತು ನಾವು ಯೋಚನೆಯಲ್ಲೇ ಮಾಡಿಕೊಂಡು ನಾವು ಭಯದಲ್ಲಿ ನಾವಿರುತ್ತೇವೆ. ಹಲವಾರು ಜನರು ನಾವು ಭಯದಲ್ಲೇ ನಾವು ಜೀವನವನ್ನು ಮಾಡುವಂತ ಒಂದು ಸನ್ನಿವೇಶದಲ್ಲಿ ನಾವಿರುತ್ತೇವೆ. ಆದರೆ ಇವತ್ತು ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಆತನು ಮಾತನಾಡುವಂತ ದೇವರಾಗಿದ್ದಾರೆ. ಅಬ್ರಹಾಮನಿಗೆ ದೇವರು ಅವರಿಗೆ ಒಂದು ಸುಂದರವಾದಂತ ಒಂದು ವಾಗ್ದಾನವನ್ನ ಅವರಿಗೆ ನೀಡುತ್ತಾರೆ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ದೇವರು ಅವರಿಗೆ ಒಂದು ವಾಗ್ದಾನವನ್ನ ಮಾಡುತ್ತಾರೆ. ಆ ವಾಗ್ದಾನವನ್ನ ನಾನಿವತ್ತು ನಿಮಗೋಸ್ಕರ ನಾನು ಅದನ್ನು ಓದ್ಲಿಕ್ಕಿದ್ದೇನೆ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯವು ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂಬುದೇ. ಇಲ್ಲಿ ದೇವರು ಒಂದು ಸುಂದರವಾದಂತ ವಾಗ್ದಾನವನ್ನ ತನ್ನ ಒಂದು ದಾಸನಾದಂತ ಅಬ್ರಹಾಮನಿಗೆ ದೇವರು ಕೊಡುತ್ತಾರೆ. ಇವತ್ತೂ ಸಹ ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂತ ನಿಮಗೆ, ಈ ಒಂದು ದೇವರ ಮಕ್ಕಳಾಗಿರುವಂತ ನಿಮಗೆ ಈ ಒಂದು ವಾಕ್ಯ ಇವತ್ತು ನಿಮಗೆ ಬರುತ್ತಾ ಇರುವುದೇನೆಂದ್ರೆ, ಮಗನೇ ಮಗಳೇ, ನೀ ಭಯಪಡಬೇಡ. ನೀನು ಯಾವುದೇ ಕಾರ್ಯಗಳ ಕುರಿತು ನೀನು ಭಯ ಪಡ್ತಿದ್ಯೋ, ಇದು ನಡೆದು ಬಿಡ್ತದಾ, ಇದಾಗ್ಬಿಡ್ತದಾ, ಇದು ಹೇಗೆ ಎಂಬುದಾಗಿ ನೀವು ಚಿಂತೆಯನ್ನು ಪಡ್ತಿದ್ದೀರಾ, ನಮ್ಮ ಜೀವಿತದಲ್ಲಿ ಈ ಕಾರ್ಯ ನಡೆದು ಬಿಡ್ತದ, ಆ ಕಾರ್ಯ ನಡೆದು ಬಿಡ್ತದೆ ಎಂಬುದಾಗಿ ಹಲವಾರು ಪರಿಸ್ಥಿತಿಗಳನ್ನ ನೋಡಿ ನಾವೇನ್ ಮಾಡ್ತೀವಿ, ಭಯವನ್ನ ಪಡುವಂತವರಾಗಿರ್ತೇವೆ. ಆದ್ರೆ ಇವತ್ತು ಆ ಒಂದು ನಿಮ್ಮ ಪರಿಸ್ಥಿತಿಗಳಲ್ಲಿ ನೀವು ಭಯವನ್ನ ಪಡುವಂತ ಆ ಕಾರ್ಯವನ್ನು ನೋಡಿ ಇವತ್ತು ದೇವರು ಈ ಒಂದು ವಾಕ್ಯದ ಮೂಲಕ ನಿಮಗೆ ಮಾತನಾಡುವಂಥದ್ದು ಏನಂದ್ರೆ, ಮಗನೇ ಮಗಳೇ, ನೀ ಭಯವನ್ನ ಪಡಬೇಡ, ನೀ ಭಯವನ್ನ ಪಡಬೇಡ. ಯಾಕೆ ಅಂತ ಹೇಳಿದ್ರೆ, ನಾನೇ ನಿನಗೆ ಗುರಾಣಿಯಾಗಿರುತ್ತೇನೆ ಎಂಬುದಾಗಿ ದೇವರು ಒಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಂತವರಾಗಿದ್ದಾರೆ. ನೀವು ಆತನ ಮಕ್ಕಳಾಗಿರುವಂತ ನಾವು ಭಯವನ್ನ ಪಟ್ಟು, ಪರಿಸ್ಥಿತಿಯಲ್ಲಿ ನಾವು ಭಯಪಟ್ಟು ನಾವು ಸೋತೋಗಿ ಬಿದ್ದಿರುವುದನ್ನ, ಆ ಕಾರ್ಯವನ್ನ ನೋಡಿ ಅವರು ದುಃಖ ಪಡುವಂತ ದೇವರಾಗಿದ್ದಾರೆ, ವ್ಯಸನವನ್ನ ಪಡುವಂತ ದೇವರಾಗಿದ್ದಾರೆ. ಆದ್ರಿಂದ ಆತನ ಮಕ್ಕಳಾಗಿರುವಂತ ನಾವು ಯಾವ ಕಾರ್ಯ ಕುರಿತು ನಾವು ಚಿಂತೆಯಲ್ಲಿರದೆ, ನಾವು ಸಮಾಧಾನದಿಂದ, ಸಂತೋಷದಿಂದ, ಧೈರ್ಯವಾಗಿ ನಾವು ನಮ್ಮ ಜೀವಿತವನ್ನ ಮುನ್ನಡೆಸಬೇಕೆಂಬುದಾಗಿ, ನಮ್ಮ ಜೀವಿತದಲ್ಲಿ ನಾವು ಆ ರೀತಿಯಾಗಿ ಇರಬೇಕೆಂಬುದಾಗಿ ದೇವರು ಬಯಸುವಂತವರಾಗಿದ್ದಾರೆ. ಆದ್ರಿಂದ ಇವತ್ತು ನಿಮ್ಗೆ ಯಾವ್ಯಾವ ಚಿಂತೆಗಳಿದೆಯೋ ಅದೆಲ್ಲ ನಿಮ್ಮ ಮನಸ್ಸಿನಿಂದ ತೆಗೆದು ಬಿಡ್ರಿ, ನಿಮ್ಮ ಹೃದಯದಿಂದ ತೆಗೆದು ಬಿಡ್ರಿ. ಯಾಕೆ ಅಂತ ಹೇಳಿದ್ರೆ, ದೇವರು ನಿಮಗೆ ಗುರಾಣಿಯಾಗಿದ್ದು, ಆ ಯಾವುದೇ ಕಾರ್ಯಗಳು ನಿಮ್ಮನ್ನ ಮುಟ್ಟದಾಗೆ ಗುರಾಣಿಯಾಗಿದ್ದು ದೇವರು ನಿಮ್ಮನ್ನ ಕಾಪಾಡುವಂತವರಾಗಿದ್ದಾರೆ. ಇಲ್ಲಿ ದೇವರು ಆ ಒಂದು ವಾಗ್ದಾನವನ್ನ ನೀಡುತ್ತಿದ್ದಾರೆ. ನಾನೇ ನಿನಗೆ ಗುರಾಣಿಯಾಗಿರ್ತೇನೆ. ಒಂದು ಯುದ್ಧದಲ್ಲಿ ಹೋಗುವಾಗ ಆ ಒಂದು ವೈರಿ, ಆ ಒಂದು ಬಾಣ ಆಗ್ಲಿ, ಬೇರೆ ಆ ಕಾರ್ಯಗಳಾಗ್ಲಿ, ಆ ಒಂದು ಕಾರ್ಯಗಳು ಅವ್ರಿಗೆ ಮುಟ್ಟದಾಗೆ, ಅವ್ರಿಗೆ ಯಾವುದೇ ಕಾರ್ಯಗಳಾಗದಾಗೆ ಒಂದು ಗುರಾಣಿಯನ್ನ, ಒಂದು ಶೀಲ್ಡ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಇವತ್ತು ದೇವರು ಈ ಒಂದು ವಾಕ್ಯದ ಮೂಲಕ ಹೇಳೋದೇನೆಂದ್ರೆ, ನಿನ್ನ ಜೀವಿತಕ್ಕೆ ನಾನು ಒಂದು ಶೀಲ್ಡ್ ಆಗಿ, ಒಂದು ಗುರಾಣಿಯಾಗಿ ನಾನು ಇರ್ತೇನೆ. ಆದ್ರಿಂದ ಯಾವುದೇ ಕಾರ್ಯಗಳು ನಿನಗೆ ಬಂದು ಸಂಭವಿಸದು. ಹಲ್ಲೆಲೂಯ. ಆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಅದರ ಜೊತೆ ಮುಂದೆ ನಾವು ನೋಡುವಾಗ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂಬುದೇ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಆಫೀಸಲ್ಲಿ, ನಿಮ್ಮ ಮಾಡುವಂತ ಕಾರ್ಯದಲ್ಲಿ ದೇವರು ನಿಮಗೆ ಒಂದು ಬಹುಮಾನವನ್ನ, ಒಂದು ಒಳ್ಳೊಳ್ಳೆ ಸ್ಥಾನವನ್ನ, ಒಂದು ಪ್ರಮೋಷನ್ ಅನ್ನ ದೇವರು ನಿಮಗೆ ನೀಡುವಂತವರಾಗಿದ್ದಾರೆ. ಅನೇಕ ಜನ ನೀವು ಪ್ರಮೋಷನ್ಗೋಸ್ಕರ ನೀವು ಕಾಯ್ತಿರ್ಬೋದು, ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನೀವು ಕಾಯ್ತಿರ್ಬೋದು, ಒಂದು ಒಳ್ಳೆ ಪೊಸಿಷನ್ಗೋಸ್ಕರ ನೀವು ಕಾಯ್ತಿರ್ಬೋದು. ಆದರೆ ದೇವರು ಅದನ್ನೆಲ್ಲ ನಾನು ನಿನಗೆ ಬಹುಮಾನವಾಗಿ ನಾನು ಇಟ್ಟಿದ್ದೇನೆ ಎಂಬುದಾಗಿ ಒಂದು ವಾಕ್ಯದ ಮೂಲಕ ನಿಮ್ಗೆ ಹೇಳುವಂತವರಾಗಿದ್ದಾರೆ.
ಆದ್ರಿಂದ ಆತನ ಅಬ್ರಾಮನ ಸಂತತಿ ಆಗಿರುವಂತ ನಾವು ಅವತ್ತು ಅಬ್ರಾಮನಿಗೆ ದೇವರು ಭಯಪಡಬೇಡ, ನಾನು ನಿನ್ ಗುರಾಣೆ ಆಗಿರ್ತೇನೆ, ನಾನು ನಿನ್ಗೆ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೇನೆ ಎಂಬುದಾಗಿ ಹೇಳಿದಂತ ಅದೇ ದೇವರು ಆತನ ಸಂತತಿ ಆಗಿರುವಂತ ನಮಗೂ ಸಹ ಈ ಒಂದು ವಾಗ್ದಾನದ ಮೂಲಕ ನಮ್ಮನ್ನ ನೋಡಿ ದೇವರು ಒಂದು ವಾಕ್ಯದ ಮೂಲಕ ಎನ್ನುವುದೇನೆಂದ್ರೆ, ಮಗನೇ ಮಗಳೇ ನೀ ಭಯಪಡಬೇಡ, ನಾನೇ ನಿನಗೆ ಗುರಾಣಿ ಆಗಿದ್ದು ನಿನಗೋಸ್ಕರ ನಾನು ಅತ್ಯಧಿಕವಾದ ಬಹುಮಾನವನ್ನ ನಾನು ಇಟ್ಟಿದ್ದೇನೆ, ನಾನು ಅದನ್ನ ನಿಂಗೆ ಕೊಡುತ್ತೇನೆ, ನೀನು ಅದನ್ನ ನೋಡಿ ಅದನ್ನ ಅನುಭವಿಸಿ ಅದನ್ನ ನೀನ್ ಏನ್ ಮಾಡ್ತೀಯ, ಆ ಒಂದು ಕಾರ್ಯದಲ್ಲಿ ನೀನು ಸಂತೋಷ ಪಡ್ತೀಯ, ನೀನು ತೃಪ್ತಿಗೊಳ್ತೀಯ ಎಂಬುದಾಗಿ ದೇವರೇ ಒಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಆದ್ರಿಂದ ನೀವು ಚಿಂತೆ ಪಡಬೇಡ್ರಿ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.